ಕೇರಳದಿಂದ ಗೋವಾಗೆ ತೆರಳುತ್ತಿದ್ದ ರಾಜೀವ್ ಗೌಡ. ಚಿಕ್ಕಬಳ್ಳಾಪುರ ಪೊಲೀಸರ ಭರ್ಜರಿ ಆಪರೇಷನ್ ಆಗಿದೆ. ಜನಾಕ್ರೋಶಕ್ಕೆ ಮಣಿದು ರಾಜೀವ್ ಗೌಡ ಅರೆಸ್ಟ್. ಜಾಮೀನು ಅರ್ಜಿ ರದ್ದು ಬೆನ್ನಲ್ಲೇ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ. ಈಗ ಧಮ್ಕಿ ಪ್ರಕರಣದಿಂದ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದ ಕಾಂಗ್ರೆಸ್. ಇದೀಗ ಬಿಗ್ ಬ್ರೇಕಿಂಗ್ ಸಿಕ್ಕಿರುವಂತದ್ದು. ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮ್ಕಿ ಕೇಸ್ನಲ್ಲಿ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ರು. ಈಗ ಲಾಕ್ ಆಗಿದ್ದಾರೆ. ಕೇರಳದಲ್ಲಿ ರಾಜೀವ್ ಗೌಡನ ಬಂಧನವಾಗಿದೆ. ಕೇರಳಕ್ಕೆ ಹೋಗಿದ್ರಂತೆ ತಲೆಮರೆಸಿಕೊಂಡು. ನಿನ್ನೆ ಮಂಗಳೂರಿನಲ್ಲಿ ರೈಲಿನಲ್ಲಿ ಕೇರಳಕ್ಕೆ ಪರಾರಿಯಾಗಿದ್ರು. ಇಂದು ಕೇರಳದಲ್ಲಿ ರಾಜೀವ್ ಗೌಡನ ಅರೆಸ್ಟ್ ಆಗಿದೆ. ಕೇರಳದಿಂದ ಗೋವಾಗೆ ತೆರಳುತ್ತಿದ್ದ ರಾಜೀವ್ ಗೌಡ. ಚಿಕ್ಕಬಳ್ಳಾಪುರ ಪೊಲೀಸರ ಭರ್ಜರಿ ಆಪರೇಷನ್ ಸಿಕ್ಕಿಬಿದ್ದಿದ್ದಾನೆ ರಾಜೀವ್ ಗೌಡ. ಜನಾಕ್ರೋಶಕ್ಕೆ ಮಣಿದು ರಾಜೀವ್ ಗೌಡ ಅರೆಸ್ಟ್ ಆಗಿರುವಂತದ್ದು. ಜಾಮೀನು ಅರ್ಜಿ ರದ್ದು ಬೆನ್ನಲ್ಲೇ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಈಗ ಧಮ್ಕಿ ಪ್ರಕರಣದಿಂದ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದ ಕಾಂಗ್ರೆಸ್. ರಾಜೀವ್ ಗೌಡ ಕಡೆಗೂ ಸಿಕ್ಕಿದ್ದಾನೆ. ಕೇರಳದಲ್ಲಿ ಅರೆಸ್ಟ್ ಆಗಿದ್ದಾರೆ. ಪರಾರಿ ಆಗ್ಲಿಕ್ಕೆ ಹೋಗ್ತಿದ್ದಂತೆ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್ ಆಗಿರುವಂತದ್ದು. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮ್ಕಿ ಹಾಕಿದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ರಾಜೀವ್ ಗೌಡ ಅರೆಸ್ಟ್. ಈಗ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೇರಳದಲ್ಲಿ ರಾಜೀವ್ ಗೌಡನ ಬಂಧನವಾಗಿದೆ. ಪರಾರಿಯಾಗ್ತಿದ್ದಂತೆ ನಿನ್ನೆ ಮಂಗಳೂರಿನಿಂದ ರೈಲ್ನಲ್ಲಿ ಕೇರಳಕ್ಕೆ ಪರಾರಿಯಾಗೋದಕ್ಕೆ ಯತ್ನ ಮಾಡಿದ್ದಾನೆ. ಇಂದು ಕೇರಳದಲ್ಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ ಖಾಕಿ ಪಡೆ. ಕೇರಳದಿಂದ ಗೋವಾಗೆ ತೆರಳುತ್ತಿದ್ದಂತೆ ರಾಜೀವ್ ಗೌಡ. ಇದೇ ಹೊತ್ತಿನಲ್ಲಿ ಪೊಲೀಸರ ಭರ್ಜರಿ ಆಪರೇಷನ್ ನಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರ ಭರ್ಜರಿ ಆಪರೇಷನ್ ಇದು. ಜನಾಕ್ರೋಶಕ್ಕೆ ಮಣಿದು ರಾಜೀವ್ ಗೌಡನನ್ನ ಕಾಡೆಗೂ ಅರೆಸ್ಟ್ ಮಾಡಿದ್ದಾರೆ. ರಾಜೀವ್ ಗೌಡ ಅರೆಸ್ಟ್ ದೃಢಪಡಿಸಿದೆ ಎಸ್ಪಿ ಕುಶಾಲ್ ಚೋಕ್ಸಿ ಅವರು. ಬಂಧನ ಖಚಿತ, ಆದರೆ ಸದ್ಯಕ್ಕೆ ಯಾವುದೇ ಮಾಹಿತಿ ನೀಡಲ್ಲ. ನಾಳೆ ಸಮಗ್ರ ವಿವರ ಕೊಡ್ತೀವಿ ಎಂದ ಎಸ್ಪಿ ಕುಶಾಲ್ ಚೋಕ್ಸಿ. ಅಶ್ವವೇಗ ನ್ಯೂಸ್ಗೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅಶ್ವವೇಗ ನ್ಯೂಸ್ ಜೊತೆ. ರಾಜೀವ್ ಗೌಡ ಅರೆಸ್ಟ್ ಆಗಿದ್ದನ್ನ ದೃಢಪಡಿಸಿದ್ದಾರೆ, ಆದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸದ್ಯಕ್ಕೆ ಕೊಡೋದಾಗೋದಿಲ್ಲ. ನಾಳೆ ಮಾತನಾಡ್ತೀನಿ, ಈ ಬಗ್ಗೆ ಸಮಗ್ರ ವಿವರವನ್ನು ನಾಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಸ್ಪಿ ಕುಶಾಲ್ ಚೋಕ್ಸಿ. ಅಶ್ವವೇಗ ನ್ಯೂಸ್ಗೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸಿ ಅವರು ಮಾಹಿತಿಯನ್ನ ನೀಡಿರುವಂತದ್ದು. ರಾಜೀವ್ ಗೌಡ ಅರೆಸ್ಟ್ ನ ದೃಢಪಡಿಸಿದ್ದಾರೆ. ಜನಾಕ್ರೋಶ ಬಹಳ ಇತ್ತು. ಅರೆಸ್ಟ್ ಮಾಡಲೇಬೇಕು, ಇವರನ್ನ ಬಂಧನ ಮಾಡಿ. ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಅಧಿಕಾರದಲ್ಲಿದ್ದಂತಹ ಸರ್ಕಾರಿ ಸೇವೆಯಲ್ಲಿದ್ದ ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ ಈತ. ಅನ್ನಬಾರದಂದಿದ್ದಾನೆ, ಧಮ್ಕಿ ಹಾಕಿದ್ದಾನೆ, ಅರೆಸ್ಟ್ ಮಾಡಿ ಅನ್ನುವಂತಹ ಕೂಗು ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಈಗ ಭರ್ಜರಿ ಬೇಟೆಯಾಡಿದ್ದಾರೆ ಪೊಲೀಸರು. ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ನಾಳೆ ಈ ಕುರಿತಂತೆ ಸಮಗ್ರ ವಿವರವನ್ನ ಎಸ್ಪಿ ಕುಶಾಲ್ ಚೋಕ್ಸಿ ಕೊಡ್ತಾರಂತೆ. ಬಂಧನವನ್ನ ದೃಢಪಡಿಸಿದ್ದಾರೆ, ಆದ್ರೆ ಈ ಬಗ್ಗೆ ಸದ್ಯಕ್ಕೆ ಹೆಚ್ಚಿನ ಮಾಹಿತಿಯನ್ನ ನೀಡಕ್ಕಾಗಲ್ಲ ಈಗ ಸದ್ಯಕ್ಕೆ. ನಾಳೆ ಇದ್ರ ಬಗ್ಗೆ ಸಮಗ್ರ ವಿವರವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಂಧನ ಖಚಿತ, ಆದ್ರೆ ಸದ್ಯಕ್ಕೆ ಯಾವುದೇ ಮಾಹಿತಿಯನ್ನ ಕೊಡಲ್ಲ ಅಂದಿದ್ದಾರೆ. ನಾಳೆ ಸಮಗ್ರ ವಿವರವನ್ನ ಕೊಡ್ತೀವಿ ಅಂತ ಎಸ್ಪಿ ಕುಶಾಲ್ ಚೋಕ್ಸಿ ಹೇಳಿರುವಂತದ್ದು. ಅಶ್ವವೇಗ ನ್ಯೂಸ್ಗೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೇಗೆ ಮಹಿಳಾ ಅಧಿಕಾರಿಗೆ, ಅದರಲ್ಲೂ ಕರ್ತವ್ಯ ನಿರತ ಸರ್ಕಾರಿ ಕೆಲಸದಲ್ಲಿರುವಂತಹ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಅಸಹ್ಯವಾಗಿ ಮಾತನಾಡಿ ಧಮ್ಕಿ ಹಾಕಿದಂಥ ಈ ರಾಜೀವ್ ಗೌಡನನ್ನ ಈಗ ಅರೆಸ್ಟ್ ಮಾಡಿರುವಂತದ್ದು. ರಾಜೀವ್ ಗೌಡ ಪರಾರಿ ವೃತ್ತಾಂತ ಅಶ್ವವೇಗ ಎಕ್ಸ್ಕ್ಲೂಸಿವ್ ಅಲ್ಲಿ ತೋರಿಸ್ತಿದ್ದೀವಿ. ಜನವರಿ 22ರಂದು ಮಂಗಳೂರಿಗೆ ಕಾರ್ನಲ್ಲಿ ರಾಜೀವ್ ಗೌಡ ಪರಾರಿ ಆಗ್ತಾನೆ. ಮಂಗಳೂರಿನಲ್ಲಿ ಕಾರು ನಿಲ್ಲಿಸಿ ಕೇರಳಕ್ಕೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ರೈಲ್ನಲ್ಲಿ ಕೇರಳಕ್ಕೆ ಹೋಗಿದ್ದ ಕಾಂಗ್ರೆಸ್ ಮುಖಂಡ ಈತ. ಕೇರಳದಿಂದ ಗೋವಾಗೆ ಹೋಗ್ತಿದ್ದಂತೆ ರಾಜೀವ್ ಗೌಡ. ಖಚಿತ ಮಾಹಿತಿ ಮೇರೆಗೆ ಚಿಕ್ಕಬಳ್ಳಾಪುರ ಪೊಲೀಸ್ ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಈಗ ರಸ್ತೆ ಮಾರ್ಗವಾಗಿ ಕೇರಳದಿಂದ ಚಿಕ್ಕಬಳ್ಳಾಪುರಕ್ಕೆ ಬಿಗಿ ಭದ್ರತೆ ನಡುವೆ ಚಿಕ್ಕಬಳ್ಳಾಪುರಕ್ಕೆ ಕರೆತರ್ತಿದ್ದಾರೆ ಪೊಲೀಸರು.
ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಶಿಡ್ಲಘಟ್ಟ, ಸಿಐ ಆನಂದ್ ಕುಮಾರ್ ತಂಡ ಇದು. ರಾಜೀವ್ ಗೌಡ ಹೆಂಗೆ ಪರಾರಿಯಾದ, ಎಲ್ಲೆಲ್ಲಿ ಹೋದ, ಪ್ರತಿಯೊಂದನ್ನು ಹೆಜ್ಜೆ ಹೆಜ್ಜೆಗೆ ಪತ್ತೆ ಹಚ್ಚಿದ್ದಾರೆ. ಜನವರಿ 22ರಂದು ಮಂಗಳೂರಲ್ಲಿ ಕಾರ್ಗೆ ಹೋದ, ಮಂಗಳೂರಿನಲ್ಲಿ ಕಾರ್ ನಿಲ್ಲಿಸಿ ಕೇರಳಕ್ಕೆ ಪರಾರಿಯಾಗಬೇಕು ಅಂತ ಟ್ರೈ ಮಾಡ್ದ. ಈಗ ಇದೆಲ್ಲವನ್ನೂ ಪತ್ತೆ ಮಾಡಿ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಪಡೆ ಕಡೆಗೂ ಸಕ್ಸಸ್ಫುಲಿ ರಾಜೀವ್ ಗೌಡನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಗಳೂರಲ್ಲಿ ಕಾರು ನಿಲ್ಲಿಸಿ ಕೇರಳಕ್ಕೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ನಂತೆ. ರೈಲ್ನಲ್ಲಿ ಕೇರಳಕ್ಕೆ ಹೋಗಿದ್ದ ಕಾಂಗ್ರೆಸ್ ಮುಖಂಡ ಕೇರಳದಿಂದ ಗೋವಾಗೆ ಹೋಗ್ತಿದ್ದ ರಾಜೀವ್ ಗೌಡನನ್ನ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧನ ಮಾಡಿದ್ದಾರೆ. ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಈಗ ರಸ್ತೆ ಮಾರ್ಗವಾಗಿ ಕೇರಳದಿಂದ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಬರ್ತಿದ್ದಾರೆ. ಬಿಗಿ ಭದ್ರತೆ ನಡುವೆ ಚಿಕ್ಕಬಳ್ಳಾಪುರಕ್ಕೆ ಕಾರ್ಯತರ್ತಿದ್ದಾರೆ ಖಾಕಿ ಪಡೆ. ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಶಿಡ್ಲಘಟ್ಟ, ಸಿಐ ಆನಂದ್ ಕುಮಾರ್ ತಂಡ ಇದು. ಎಲ್ಲಿ ಹೋದ್ರೂ ಬಿಡಲ್ಲ ಅಂತ ಈಗ ಮಂಗಳೂರಾಯ್ತು, ಮಂಗಳೂರಿನಿಂದ ಕೇರಳಕ್ಕೆ ಹೋಗೋಕ್ಕೆ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದ್ರು. ಕೇರಳದಿಂದ ಈಗ ಕೇರಳದಲ್ಲಿ ಎಲ್ಲೋ ಮಂಗಳೂರಿನಲ್ಲಿ ಕಾರ್ ನಿಲ್ಲಿಸಿ ಕೇರಳಕ್ಕೆ ಹೋಗೋಕ್ಕೆ ಟ್ರೈ ಮಾಡಿದ್ರೆ ಅಲ್ಲೇ ಹೋಗಿ ಹಿಡ್ಕೊಂಬಂದಿದ್ದಾರೆ ಪೊಲೀಸರು. ಮಂಗಳೂರಿನಲ್ಲಿ ಕಾರ್ ನಿಲ್ಲಿಸಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಕೇರಳಕ್ಕೆ ಹೋಗೋಕ್ಕೆ ಟ್ರೈ ಮಾಡಿದ್ದು, ಅದು ರೈಲಿನಲ್ಲಿ. ಕೇರಳದಿಂದ ಗೋವಾಗೆ ಹೋಗಬೇಕು ಅಂತಿದ್ದಂತೆ ರಾಜೀವ್ ಗೌಡ. ಆ ಸಂದರ್ಭದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಚಿಕ್ಕಬಳ್ಳಾಪುರ ಪೊಲೀಸರು ಆಪರೇಷನ್ ಮಾಡಿದ್ದಾರೆ. ಸಕ್ಸಸ್ಫುಲ್ ಆಗಿದೆ. ಈಗ ಸಿಕ್ಕಿದ್ದಾನೆ. ಅಯ್ಯೋ ರಾಜೀವ್ ಗೌಡ, ನಿನಗೇನು ಎಂಥ ಪರಿಸ್ಥಿತಿ? ತನ್ನ ಕಾಲಿನ ಮೇಲೆ ತಾನೇ ಚಪ್ಪಡಿ ಎಳೆದುಕೊಂಡ ಕೈ ಮುಖಂಡ. ಕಳೆದ ಬಾರಿ ಶಿಡ್ಲಘಟ್ಟ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ರಾಜೀವ್ ಗೌಡ, ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ರಾಜೀವ್ ಗೌಡ ವಿರುದ್ಧ ಇವೇ ಹಲವು ಕ್ರಿಮಿನಲ್ ಕೇಸ್ಗಳು. ರಾಜಣ್ಣ ರಾಜೀವ್ ಗೌಡ ಆಗಿ ಬೆಳೆದಿದ್ದೇ ರೋಚಕ. ಜಮೀರ್ ಪುತ್ರನ ಕಟೌಟ್ ತೆಗೆಸಲು ಹೋಗಿ ರಾಜೀವ್ ಎಡವಟ್ಟು ಮಾಡಿಕೊಂಡಿದ್ದಂತೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ನ ರಾಜೀವ್ ಗೌಡ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತೀನಿ. ಪೌರಾಯುಕ್ತೆಗೆ, ಅದರಲ್ಲೂ ಅಧಿಕಾರದಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದಂತಹ ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ, ಅಸಹ್ಯವಾಗಿ ಮಾತನಾಡಿ, ಮಾತಿಗೆ ಹೇಳೋದಾದ್ರೆ ನನ್ನ ಸಹೋದರಿ ಎಲ್ಲಿ ಸಹೋದರಿ? ಯಾರಾದ್ರೂ ಸಹೋದರಿ ಜೊತೆ ಹೀಗೆ ಮಾತನಾಡ್ತಾರಾ, ಹೀಗೆ ವರ್ತಿಸ್ತಾರಾ ಅನ್ನುವಂತಹ ರೀತಿಯಲ್ಲಿ ಕಚೇರಿಯ ಸಿಬ್ಬಂದಿಗಳೇ ಸಿಟ್ಟಿಗೆದ್ದು ಧರಣಿ ಕೂತ್ರು. ತದನಂತರ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ವ್ಯಕ್ತವಾಯಿತು. ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥದ್ದು. ಈತನ ಹಿನ್ನೆಲೆಯನ್ನ ನೋಡೋದಾದ್ರೆ ಕಾಂಗ್ರೆಸ್ನ ಮುಖಂಡ ರಾಜಣ್ಣ ರಾಜೀವ್ ಗೌಡ ಆಗಿ ಬದಲಾದದ್ದೇ ರೋಚಕ ಸ್ಟೋರಿ. ರಾಜೀವ್ ಗೌಡ, ನಿನಗೇನು ಇಂಥ ಪರಿಸ್ಥಿತಿ? ಹಿಂಗಾಗ್ಬಿಡ್ತಲ್ಲ. ತನ್ನ ಕಾಲಿನ ಮೇಲೆ ತಾನೇ ಚಪ್ಪಡಿ ಎಳ್ಕೊಂಡಿದ್ದಾನೆ ಈಗ ಕೈ ಮುಖಂಡ. ಕಳೆದ ಬಾರಿ ಶಿಡ್ಲಘಟ್ಟ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ರಾಜೀವ್ ಗೌಡ ಇದೀಗ ಪೊಲೀಸರ ಅತಿಥಿ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ರಾಜೀವ್ ಗೌಡ, ರಾಜಣ್ಣ ಇದ್ದವರು ರಾಜೀವ್ ಗೌಡ ಆಗಿ ಬದಲಾದದ್ದೇ ಒಂದು ರೋಚಕ ಸ್ಟೋರಿ. ಅಶ್ವವೇಗ ಎಕ್ಸ್ಕ್ಲೂಸಿವ್ ಅಲ್ಲಿ ತೋರಿಸ್ತಿದ್ದೀವಿ ಈ ಸ್ಟೋರಿಯನ್ನ. ಇನ್ನು ಪೌರಾಯುಕ್ತೆಗೆ ಬಾಯಿಗೆ ಬಂದಂತೆ ಮಾತನಾಡಿ, ತೋಚಿದ ಅವಾಚ್ಯ ಶಬ್ದಗಳಿಂದ ಅಸಹ್ಯವಾಗಿ ಮಾತನಾಡಿ, ಧಮಕಿ ಹಾಕಿ ಪೌರಾಯುಕ್ತೆಗೆ, ಅದರಲ್ಲೂ ಪೌರಾಯುಕ್ತೆಗೆ ಹೆಂಗ್ ಬೇಕೋ ಹಂಗ್ ಮಾತನಾಡಿ, ಕಡೆಗೆ ಪೊಲೀಸ್ ಕಂಪ್ಲೇಂಟ್ ಆದ ಮೇಲೆ ಎಸ್ಕೇಪ್ ಆಗಕ್ ನೋಡಿದ್ದ, ಎಸ್ಕೇಪ್ ಕೂಡ ಆಗಿದ್ದ. ಜನವರಿ 22ರಂದು ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ಹೆಜ್ಜೆ ಹೆಜ್ಜೆಯನ್ನ ಬೆನ್ನಟ್ಟಿದ್ದಾರೆ. ಮಂಗಳೂರಿನಿಂದ ಕೇರಳಗೆ, ಕೇರಳದಿಂದ ನಂತರ ಗೋವಾಗೆ ಹೋಗಕ್ಕೂ ಪ್ಲಾನ್ ಮಾಡಿದ್ದಂತೆ. ಮಂಗಳೂರಿನಲ್ಲಿ ಕಾರ್ ನಿಲ್ಲಿಸಿ ಗೋವಾಗೆ ಹೋಗ್ಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದ. ಕೇರಳದಲ್ಲಿ ಇನ್ನೇನು ಕೇರಳದಿಂದ ಗೋವಾಗೆ ಹೋಗ್ತಾನೆ ಅನ್ನೋ ಟೈಮ್ನಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರ ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಯಶಸ್ವಿಯಾಗಿ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲಿ ಎಳ್ಕೊಂಡಂಗೆ ಆಗಿದೆ ಈಗ. ಕಳೆದ ಬಾರಿ ಶಿಡ್ಲಘಟ್ಟ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸಿದ್ದ, ರಾಜಕೀಯ ಹಿನ್ನೆಲೆ ಇತ್ತು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿದ್ದ ರಾಜೀವ್ ಗೌಡ. ಆದ್ರೆ ಯಾವ ಟೈಮ್ ಕೆಟ್ಟಿತ್ತೋ ಏನೋ, ಪೌರಾಯುಕ್ತೆಗೆ ಬಾಯಿಗೆ ಬಂದಂತೆ ಮಾತನಾಡಿ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ, ಅಸಹ್ಯಕ್ಕೊಳಗಾಗಿ ಒಟ್ಟಾರೆ ರಾಜ್ಯದ ಜನಾಕ್ರೋಶಕ್ಕೆ ಕಾರಣವಾಗಿದ್ದಂಥ ರಾಜೀವ್ ಗೌಡ ಈಗ
ಪೊಲೀಸರ ಅತಿಥಿಯಾಗಿದ್ದಾನೆ. ಜಮೀರ್ ಪುತ್ರನ ಕಟೌಟ್ ತೆಗೆಸು ಹಾಕ್ಲಿಕ್ಕೆ ಹೋಗಿ ರಾಜೀವ್ ಗೌಡ ಎಡವಟ್ ಮಾಡ್ಕೊಂಡಿದ್ನಂತೆ.